ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಪ್ರೊಫೆಸರ್ ಕೆ ವಿಶ್ವನಾಥ್ ಅವರ ವಿಶ್ವರೂಪ ಅಭಿನಂದನಾ ಸಂಪುಟ ಲೋಕಾರ್ಪಣೆ. ಚಿತ್ತಾಪುರದಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿಯಿಂದ ಭೀಮನಡಿಗೆ ಪಥಸಂಚಲನ. ಮಲ್ಲಪ್ಪ ಹೊಸಮನಿ. ಸಿದ್ದರಾಮಯ್ಯನವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಿದಂತೆ ಕುರುಬ ಸಮಾಜದ ಮುಖಂಡರು ಆಗ್ರಹ. ಈಗ ವಾರ್ತೆಗಳ ವಿವರ. ವ್ಯಕ್ತಿತ್ವ ವಿಕಾಸ ಶಿಕ್ಷಣ ಸಂಸ್ಥೆ ಓಕಳಿ ವಿದ್ಯಾಮಂದಿರದಲ್ಲಿ ಪ್ರೊಫೆಸರ್ ಕೆ ವಿಶ್ವನಾಥ್ ಅವರ ಅಭಿನಂದನಾ ಸಮಿತಿ ಕಲಬುರಗಿ ವತಿಯಿಂದ ಪ್ರೊಫೆಸರ್ ಕೆ ವಿಶ್ವನಾಥ್ ಅವರಿಗೆ 87ನೇ ಜನ್ಮದಿನದ ಮತ್ತು ವಿಶ್ವರೂಪ ಅಭಿನಂದನಾ ಸಂಪುಟ ಲೋಕಾರ್ಪಣೆ ಮತ್ತು ಅಭಿನಂದನಾ ಸಮಾರಂಭ ಮಾಡಲಾಯಿತು. ಕಲಬುರಗಿ ನಗರದ ಎಂಬಿ ನಗರದಲ್ಲಿರುವ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಓಕಳಿ ವಿದ್ಯಾಮಂದಿರ ಮಂಗಳದೀಪ ಬೆಳ್ಳಿ ಮಂಟಪದ ಮೇಲೆ ಏರ್ಪಡಿಸಲಾಗಿದ್ದ ವಿಶ್ವರೂಪ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭಕ್ಕೆ ವೇದಿಕೆ ಮೇಲಿರುವ ಗಣ್ಯರು ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ವೇದಿಕೆ ಮೇಲಿರುವ ಗಣ್ಯರಿಗೆ ಸ್ವಾಗತಿಸಿ ಸನ್ಮಾನಿಸಲಾಯಿತು. ನಂತರ ವೇದಿಕೆ ಮೇಲಿರುವ ಗಣ್ಯರು ಪ್ರೊಫೆಸರ್ ಕೆ ವಿಶ್ವನಾಥ್ ದಂಪತಿಗಳಿಗೆ ಸನ್ಮಾನಿಸಿ ಸ್ವಾಗತಿಸಿದರು. ಬಳಿಕ ವೇದಿಕೆ ಮೇಲಿರುವ ಗಣ್ಯರು ಪ್ರೊಫೆಸರ್ ಕೆ ವಿಶ್ವನಾಥ್ ಅವರ ವಿಶ್ವರೂಪ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಮಾಡಿದರು. ನಂತರ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭವನ್ನು ಉದ್ದೇಶಿಸಿ ಅಫ್ಜಲ್ಪುರ್ ಶಾಸಕ ಎಂ.ವೈ. ಪಾಟೀಲ್ ಹಾಗೂ ಪ್ರೊಫೆಸರ್ ಕೆ ವಿಶ್ವನಾಥ್ ಅವರ ಹಿತೈಷಿಗಳು ಮಾತನಾಡಿದರು. ಮತ್ತು ಅಭಿನಂದನೆಗೆ ಪಾತ್ರರಾದಂಥ ಪ್ರೊಫೆಸರ್ ಕೆ ವಿಶ್ವನಾಥ್ ಅವರೇ ಮತ್ತು ಅವರ ಧರ್ಮಪತ್ನಿ ಅಕ್ಕನವರೇ ಮತ್ತು ಈ ಸಭೆಯಲ್ಲಿ ಉಪಸ್ಥಿತರು ಎಲ್ಲ ನನ್ನ ತಾಯಿ ಬಳಗದವರೇ, ಬಹಳ ಇವತ್ತು ನಾವೆಲ್ಲ ಸೇರಿದ್ದು ಬಹಳ ಅಭಿಮಾನ ಪೂರ್ವಕ ನಾವೆಲ್ಲ ಸೇರಿದೆ. ಕೆ ವಿಶ್ವನಾಥ್ ಅವರು ನಮ್ಮ ಏನು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತ ಛಾಪ ಮೂಡಿಸಿ ಸಂಸ್ಥೆಯನ್ನ HDS ಸೊಸೈಟಿಯ ಸಂಸ್ಥೆಯನ್ನ ಬಹಳ ಇವತ್ತು ಪ್ರಭು ಕಾಲೇಜ್ ಆಗಲಿ ಮತ್ತು ಈಗಿರುವ ಏನು ಇವತ್ತಿನ ಈ ಕನ್ನಡ ಕಾನ್ವೆಂಟ್ ಸ್ಕೂಲ್ ಮತ್ತು ಇದರ ಏಳಿಗೆಯಾಗಿ ಕೂಡ ಅವರು ಬಹಳ ಶ್ರಮ ವಹಿಸಿದ್ದಾರೆ. ಮತ್ತು ಅವರು ಸೃಜನಶೀಲ ವ್ಯಕ್ತಿಗಳು ಅಷ್ಟೇ ಅಲ್ಲ, ಮಿತಭಾಷಿಗಳು ಮತ್ತು ಇವತ್ತ ಶಿಕ್ಷಣ ರಂಗದಲ್ಲಿ ಒಳ್ಳೆಯ ಹೆಸರನ್ನು ಪಡೆದಂತ ಒಬ್ಬ ನಿಷ್ಠಾವಂತ ಒಬ್ಬ ಏನು
ಇವತ್ತ ಶಿಕ್ಷಣ ತಜ್ಞರಂತ ನಾನು ಭಾವಿಸಿಕೊಂಡಿದ್ದೇನೆ. ಮತ್ತು ನಮಗೆ ತರ್ತಕ್ಕಂಥ ಏನಾಗುತ್ತದೆ ಇವತ್ತ ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ದತ್ತಾತ್ರೇಯ ಪಾಟೀಲ್ರಿಗೂ ನನಗೂ ಬಹಳ ನಿಮ್ಮೆಲ್ಲರಿಗಿಂತ ಹೆಚ್ಚಿನ ಅಭಿಮಾನ. ಯಾಕಂದ್ರೆ ನನ್ನ ಕ್ಷೇತ್ರದವರಾಗಿದ್ದಾರೆ ಮತ್ತು ಇವತ್ತು ನಮ್ಮ ದತ್ತಾತ್ರೇಯ ಪಾಟೀಲ ಊರಿನವರಾಗಿದ್ದಾರೆ. ಇಂಥವರ ಈ ಸಮಾರಂಭಕ್ಕೆ ಬರುವುದೇ ನಮಗೆ ಒಂದು ನಾನು ಧನ್ಯನಾಗಿದ್ದೇನೆ ಅಂತೇಳಿ ನಾನು ಭಾವಿಸಿದ್ದೆ. ಕೆ ವಿಶ್ವನಾಥ್ ಅವರು ಇವತ್ತ ಒಬ್ಬ ಸ್ನೇಹಜೀವಿಗಳು ಅಂದ್ರೆ ನಮ್ಮ ಆತ್ಮೀಯ ಬಳಗದಲ್ಲಿ ಅವರೊಬ್ಬರಾಗಿದ್ದಾರೆ ಅಂತ ಹೇಳಿ ಅಭಿಮಾನದಿಂದ ಹೇಳ್ತಾ ಇದ್ದೇನೆ. ಮತ್ತು ಅವರು ಯಾವುದೂ ಪ್ರಚಾರಕ್ಕೆ ಒಳಗಾಗದೆ ತಮ್ಮ ಜೀವನವನ್ನ ಇವತ್ತ ಸಾಗಿಸಿದ್ದು 87 ವರ್ಷ ಅವರು ಜೀವನ ಸಾಗಿಸ್ತಾ ಇರೋರು ಇದು ಅಪರೂಪದ ಸಂದರ್ಭ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಅವರು ಇವತ್ತ ಈ ಅಭಿನಂದನಾ ಸಮಾರಂಭ ಇವತ್ತ ಮುಂದೆ ಶತಾಯುಷ್ಯಗಳ ಆಗಲಿ ಅದು ಕೂಡ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮತ್ತು ಅವರ ಧರ್ಮಪತ್ನಿಯವರು ಕೂಡ ಅವರು ಶತಾಯುಷ್ಯಗಳು ಆಗಲಿ ಅಂತೇಳಿ ಅವರಲ್ಲಿಯೂ ಕೂಡ ನಾನು ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮತ್ತು ಇವತ್ತ ಏನು ಈ ಸಮಾರಂಭ ನಮ್ಮೆಲ್ಲರಿಗೆ ಆದರ್ಶ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಮತ್ತು ಇದೇ ರೀತಿ ಇವತ್ತ ಎಲ್ಲರೂ ಕೂಡ ಅವರನ್ನು ಶುಭ ಹಾರೈಕೆ ಮಾಡಲಿಕ್ಕೆ ಎಲ್ಲರೂ ಬಂದಿದ್ದೇವೆ. ವಿಶೇಷವಾಗಿ ಲೆಜೆಂಡ್ ಅಂತ ಕರಿತೇನೆ. ಹುಡುಗಿ ಸರ್ ಇಲ್ಲಿ ಇದ್ರಂದ್ರೆ ಅದ್ರ ಹೋಗ್ತಾರೆ. ದಂತಕಥೆ, ನಾನು ದಂತಕಥೆ ಅಂತ ಯಾಕೆ ಕರಿತೀನಿ ಅಂದ್ರೆ ಕೆಲವರು ದಂತಕಥೆ ಆಗ್ಬಿಡ್ತಾರೆ. ಮೆಳಕುಂದಿ ಸರ್, ವಿಶ್ವನಾಥ್ ಸರ್, ಬಡ ಸರ್, ಎಚ್ ಜಿ ಪಾಟೀಲ್ರು, ಸಜ್ಜನ್ರು, ವಿಜಯಲಕ್ಷ್ಮಿ ಗುರುಸಿದ್ದಯ್ಯನವರು, ಓಣಿಯವರು, ಮುನವಳಿಯವರು, ಇವರು ನಮ್ಗೆ ಇವತ್ತಿಗೂ ನೆನಪಿ ಬರ್ತಾರೆ. ಯಾಕಂದ್ರೆ ಇವರ ಅಚ್ಚಳಿಯದ ಹೆಜ್ಜೆ ಗುರುತುಗಳನ್ನ ಅವರ ಕಾಲೇಜುಗಳಲ್ಲಿ, ಸಂಸ್ಥೆಗಳಲ್ಲಿ ಬಿಟ್ಟು ಹೋಗಿರೋದ ಕಾರಣಕ್ಕಾಗಿ ಇವತ್ತಿಗೂ ನಮ್ಮ ನೆನಪಾಗ್ತಾರೆ. ಇವತ್ತು 87 ವರ್ಷದ ಪ್ರೊಫೆಸರ್ ವಿಶ್ವನಾಥ್ ಅವರಿಗೆ ಇಷ್ಟು ಅಭಿಮಾನಿಗಳು, ಇಷ್ಟು ಗೆಳೆಯರಿಗೆ ಬಂದಿರೋದಕ್ಕೆ ಕಾರಣ ಅವರ ಒಂದು ಪ್ರಭಾವ, ಎಲ್ಲರ ಮೇಲೂ ಅವರ ಪ್ರಭಾವ. ಒಬ್ಬ ಸಹೋದ್ಯೋಗಿಯಾಗಿ, ಒಬ್ಬ ಗುರುಗಳಾಗಿ, ಒಬ್ಬ ಆತ್ಮೀಯ ಮಿತ್ರರಾಗಿ, ಮತ್ತು ಎಲ್ಲರೊಡೊಂದಾಗಿ ಎತ್ತವರು ಕೂಡ ಚಿಕ್ಕ ಮಗು ಹಿಡ್ಕೊಂಡು ಹಿರಿಯರ ತನ ಎಲ್ಲರ ಜೊತೆ ಸರಳವಾಗಿ ವ್ಯವಹರಿಸುವ ಕಾರಣಕ್ಕೇನೆ ಇವತ್ತು ಇಷ್ಟು ಜನ ಬಂದಿದ್ದಾರೆ. ಮೊನ್ನೆ ಅವ್ರ ಮನೆಗೆ ಹೋದಾಗ ಕೇಳಿದ್ರು, ಏನಪ್ಪಾ ಇವತ್ತು ಲಗ್ನದ ಮಂದಿ ಬರ್ತಾರ ಇಲ್ಲ ಅಂತ. ಇಲ್ಲ ಸರ್, ತಮ್ಮ ಅಭಿಮಾನಕ್ಕಾಗಿ ಲಗ್ನನೂ ಬಿಟ್ಟು ಬರ್ತಾರೆ. ಇವತ್ತು ವೇದಿಕೆ ತುಂಬಿದೆ. ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ಇನ್ನೂ ಬರ್ತಾರೆ ಕೆಲವರು ಮದುವೆಗಾರ. ಸುರ್ಪುರದ 4-5 ಮದುವೆಗಳಾವ ಮುಗಿಸ್ಕೊಂಡು ಸುರ್ಪುರದ ಬಳಗ ಕೂಡ ದೊಡ್ಡ ಬಳಗ ಬರ್ತಾರೆ. ನಾನು 3 ತರದ ಪ್ರಿನ್ಸಿಪಾಲ್ರನ್ನ ನೋಡಿದ್ದೀನಿ. ವಿದ್ಯಾರ್ಥಿಯಾಗಿದ್ದಾಗ ನಾನು ನೋಡಿದ ಪ್ರಿನ್ಸಿಪಾಲ್ರು ಮೆಳಕುಂದಿ ಸರ್, ಓಣಿ ಸರ್, ಮುನೋಳಿ ಸರ್, ವಿಜಯಲಕ್ಷ್ಮಿ ಮೇಡಮ್ ಅವರು, ಅವರನ್ನ ನಾವು ಇವತ್ತಿಗೂ ನೆನೆಸ್ತೀವಿ. ಆಮೇಲೆ ನಾನು ಉದ್ಯೋಗಕ್ಕೆ ಸೇರಿದ ಮೇಲೆ HK ಸೊಸೈಟಿಯಲ್ಲಿ ಪ್ರಥಮವಾಗಿ ಪ್ರೊಫೆಸರ್ ವಿಶ್ವನಾಥ್ ಅವರು ನನ್ನ ಪ್ರಾಚಾರ್ಯರು. ನನಗೆ ಹೆಮ್ಮೆ, ನನ್ನ ಪ್ರಥಮ ಪ್ರಾಚಾರ್ಯರು ವಿಶ್ವನಾಥ್ ಅವರು. ನಿಮಗೆ ಆಶ್ಚರ್ಯದ ಮಾತು, ನನ್ನ ರಿಟೈರ್ಮೆಂಟ್ ಪ್ರಾಚಾರ್ಯ ಈಶ್ವರಯ್ಯ ಮಠ ಇವರ ಶಿಷ್ಯ, ಇವರೇ ಅವರ ಗಾಡ್ ಫಾದರ್. ನೋಡಿ ಹೆಂಗಿದೆ. ಇಂಥ ಹಿರಿಯರ ಪ್ರಾಚಾರ್ಯರ ಕೈಯಲ್ಲಿ ನಾನು ಕೆಲಸಕ್ಕೆ ಸೇರಿದೆ. ನನ್ನ ಶಿಷ್ಯ ಮತ್ತು ಅವರ ಶಿಷ್ಯ ಡಾಕ್ಟರ್ ಈಶ್ವರಯ್ಯ ಮಠ ಅವರ ಪ್ರಾಚಾರ್ಯರ ಹುದ್ದೆ ಇರುವಾಗ ನಾನು ನಿವೃತ್ತನಾದೆ. ಇದು ಒಂದು ಭಾಗ್ಯನೇ. ಸರ್ ಅವರ ಗಾಡ್ ಫಾದರ್. ಇವತ್ತು ಈಶ್ವರಯ್ಯ ಏನಾದ್ರೂ ಹೆಸರು ಬಹುದೊಡ್ಡದಾದ ವ್ಯಕ್ತಿತ್ವ ರೂಪುಗೊಂಡಿದ್ರೆ ಅದಕ್ಕೆ ಪ್ರೊಫೆಸರ್ ವಿಶ್ವನಾಥ್ ಅವರು ಬಹುದೊಡ್ಡ ಕೊಡುಗೆ ಇದೆ. ಅವ್ರ ಫೋಟೋ ಇದ್ದಾರೆ ಮನೆಯಲ್ಲಿ. ತಂದೆ ತಾಯಿಗಳು ದೇವರು ನಂಬಲ್ಲ ಈಶ್ವರಯ್ಯ, ಆದ್ರೆ ತಂದೆ ತಾಯಿಗಳೇ ದೇವರು, ವಿಶ್ವನಾಥ್ ಸರೇ ದೇವರು ಅವರಿಗೆ. ಇವತ್ತು ವಿಶ್ವನಾಥ್ ಸರ್ ಫೋಟೋ ಅವ್ರ ಮನೆಯಲ್ಲಿ ಪೂಜೆಗೊಳಗ್ತಾ ಇದೆ. ನೋಡಿ, ಒಬ್ಬ ವ್ಯಕ್ತಿಯನ್ನ ನಾವು ಯಾವಾಗ ಪೂಜೆ ಮಾಡಕ್ ಸಾಧ್ಯರಿ? ಮಾನವರಂದ್ರೆ ಮಹಾಮಾನವರಾದಾಗ, ಶರಣರಾದಾಗ ಮಾತ್ರ ನಾವು ಅವ್ರ ಪೂಜೆ ಮಾಡ್ತೀವಿ. ನಮ್ಮ ತಂದೆ ತಾಯಿ ನಮ್ಮ ಮನೆ ಗುರುಗಳು ಬಿಟ್ಟರೆ ನಾವು ಯಾರು ಪೂಜೆ ಮಾಡ್ತೀವಿ? ನಮಗೆ ಬಹಳ ಆದರ್ಶವಾದಂತ ಅನೇಕರು ಪೂಜೆ ಮಾಡ್ತಾರೆ. ಅವ್ರಿಗೆ ಅವ್ರ ಶಿಷ್ಯರಿದ್ದಾರೆ ಅನೇಕರು ಸುರ್ಪುರದವರು. ಅವ್ರ ಮನೆಯಲ್ಲಿ ಫೋಟೋ ನೋಡಿದೀನಿ ಸರ್.
ತಮ್ಮ ಫೋಟೋ ಅನೇಕ ವಿದ್ಯಾರ್ಥಿಗಳ ಸಹೋದ್ಯೋಗಿಗಳ ಮನೆಯಲ್ಲಿದೆ. ಇವತ್ತಿನ ನಂತರಂತೂ ಇವತ್ತು ಬಹಳ ಮಂದಿ ಮನೆ ಫೋಟೋ ಓದ್ತವ್ರಿ. ಆಮೇಲೆ ನಾನು ಅಧ್ಯಕ್ಷನಾಗಿ ಅಂದ್ರೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಖಾಸಗಿ ಕಾಲೇಜು ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿಯೂ ಕೂಡ ನೂರಾರು ಪ್ರಾಚಾರ್ಯರನ್ನ ನೋಡಿದ್ದೀನಿ ಹತ್ತಿರದಿಂದ ದೂರದಿಂದ. ನಮ್ಮ ಸೊಸೈಟಿ ಮಾತ್ರ ಅಲ್ರಿ, SP, NV, ಅಂಬೇಡ್ಕರ್ ಇಡೀ 7 ಜಿಲ್ಲೆಯ ಪ್ರಾಚಾರ್ಯರ ಸಂಪರ್ಕದಲ್ಲಿದ್ದೆ ನಾನು. ಯಾಕಂದ್ರೆ ಒಂದು 25 ವರ್ಷ ಉಪಾಧ್ಯಕ್ಷನಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಸಂಘದ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸುವುದರಿಂದ ಅನೇಕ ಪ್ರಾಚಾರ್ಯರನ್ನ, ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಹತ್ತಿರದಿಂದ ನೋಡುವ ಭಾಗ್ಯ ನನ್ನದು. ನಾನೇನಾದರೂ ಅದ್ರಾಗ ರ್ಯಾಂಕಿಂಗ್ ಕೊಟ್ರೆ, ಹೆಂಗೆ ರಾಜ್ಕುಮಾರ್ ನಮ್ಮ ಕನ್ನಡದ ಶ್ರೇಷ್ಠ ನಟ, ಹಾಗೆ ಇವತ್ತು ನಮ್ಮ ಶ್ರೇಷ್ಠ ಪ್ರಿನ್ಸಿಪಾಲ್ಗಳಲ್ಲಿ ನಂಬರ್ 1 ಯಾರಾದ್ರೂ ಇದ್ರೆ ನಮ್ಮ ಪ್ರೊಫೆಸರ್ ವಿಶ್ವನಾಥ್ ಅವರು. ನಾನು ಸುಮ್ಮನೆ ಹೇಳ್ತಾ ಇದ್ರೆ ಇವತ್ತು ಅಭಿನಂದನ ಇದೆ, ಅವ್ರು ನಮ್ಮ ಎದುರಿದ್ದಾರೆ ಅಂತ ಹೇಳ್ತಾ ಇಲ್ಲ. HG ಪಾಟೀಲ್ ಇದ್ರು, ಬಡಾವರಿದ್ರು, ಸಜ್ಜನ್ ಸರ್ ಇದ್ರು, ಓಣಿಯವರಿದ್ರು, ಮೆಳಕುಂದಿಯವರಿದ್ರು, ಅವರೆಲ್ಲರೂ ದಿಗ್ಗಜರೇ. ಆದ್ರೆ ಇವರು ಆಲ್ ಇನ್ ಒನ್ ರೀ. ಒಬ್ಬ ಪ್ರಾಚಾರ್ಯ ಬಹಳ ಡೈನಮಿಕ್ ಆಗಿರ್ಬೋದು, ಇನ್ನೊಬ್ಬ ಪ್ರಾಚಾರ್ಯ ಬಹಳ ಮೇಧಾವಿ ಆಗಿರ್ಬೋದು, ಇನ್ನೊಬ್ಬ ಪ್ರಾಚಾರ್ಯ ಬಹಳ ಚರಿಸ್ಮ್ಯಾಟಿಕ್ ಪ್ರಭಾವಿ ಆಗಿರ್ಬೋದ್ರಿ. ಆದ್ರೆ ನಮ್ಮ ವಿಶ್ವನಾಥ್ ಸರ್ ಅದ್ಭುತ ಪ್ರಾಧ್ಯಾಪಕರು, ಅತ್ಯದ್ಭುತ ಆಡಳಿತಗಾರರು, ಅದೆಲ್ಲದಕ್ಕಿಂತ ಅದ್ಭುತ ಮಹಾಮಾನವರು. ಇವತ್ತು ಏನಾದ್ರೂ ಎಲ್ಲಾ ಗುಣಗಳು ಒಬ್ಬ ಪ್ರಾಚಾರ್ಯನಲ್ಲಿ ನಾವು ಏನೇನು ಬಯಸ್ತೇವೆ, ಒಬ್ಬ ಪ್ರಾಚಾರ್ಯ ಹೇಗಿರ್ಬೇಕು, ಒಬ್ಬ ಪ್ರಾಧ್ಯಾಪಕ ಹೇಗಿರ್ಬೇಕಂತ ಸರ್ವಗುಣ ಸಂಪನ್ನ ಅಂತ ನಾವೇನಾದರೂ ಬೇರೆಯವರ ಅನುಭವದಲ್ಲಿ ಬೇರೆಯವರು ಇರ್ಬೋದು, ನನ್ನ ಅನುಭವದಲ್ಲಿ ಇವತ್ತು ಪ್ರಾಚಾರ್ಯರು ಇದ ಲೆಜೆಂಡ್ ಆಫ್ ಲೆಜೆಂಡ್ಸ್ ಅಂದ್ರೆ ಇವತ್ತು ನಮ್ಮ ಪ್ರೊಫೆಸರ್ ವಿಶ್ವನಾಥ್ ಅವರು. ಯಾಕಂದ್ರೆ ಒಳ್ಳೆ ಆಡಳಿತಗಾರ, ಒಳ್ಳೆ ಶಿಕ್ಷಕ, ಒಳ್ಳೆ ಮಾನವ, ಅದೆಲ್ಲದಕ್ಕಿಂತಲೂ ಎಲ್ಲ 5 ಅಧ್ಯಕ್ಷರ ಆಡಳಿತವನ್ನ ಅವರು ನೋಡಿದ್ದಾರೆ. ರಾಂಪುರಿ ಅವರು ರೂಪಿಸಿದಂತ ಶಿಲ್ಪಿ ಇವತ್ತು ವಿಶ್ವನಾಥ್ ಸರ್ನ ನಾವು ನೆನೆಸ್ಕೋಬೇಕಂದ್ರೆ ದಿವಂಗತ ಲಿಂಗೈಕ ಮಹದೇವಪ್ಪ ರಾಂಪುರ್ ಅವ್ರನ್ನ ನೆನೆಸ್ಕೊಳ್ಬೇಕು. ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಡ ಕಟ್ಟೋಕಲ್ಕೂ ರಾಂಪುರಿ ಅವ್ರ ಜೊತೆಗೆ ಇದ್ರಿ. ಅವರು ರಾಂಪುರಿ ಸರ್ ಅವರನ್ನ ಗುರುತಿಸಿ BA ಆದ್ಮೇಲೆ MA ಕಲಿಸಿದ್ರು. MA ಆದ್ಮೇಲೆ ಅವರು BUB ಕಾಲೇಜಿಗೆ ಪ್ರಾಧ್ಯಾಪಕರಾಗಿ ಕಳಿಸಿದ್ರು. ಅಲ್ಲಿಂದ ಪ್ರಭು ಕಾಲೇಜ್ ಪ್ರಾರಂಭ ಮಾಡಬೇಕಾದ್ರೆ ಪ್ರಾಚಾರ್ಯರಾಗಿ ಕಳಿಸಿದ್ರು. ಯಂಗ್ ಏಜ್ 30 ವಯಸ್ಸಿಗೆ ಅವರು ಸೂಪರ್ ಪ್ರಾಚಾರ್ಯರಾಗಿ ಹೋದ್ರಿ. ಅಲ್ಲಿ ದೀರ್ಘ 16 ವರ್ಷ ಪ್ರಾಚಾರ್ಯರಾಗಿ. ಅಳಂದ ಪ್ರಾಚಾರ್ಯ ಪ್ರಥಮ ಪ್ರಾಚಾರ್ಯರು ಅವರೇ ರೀ, ಬಹಳ ಮಂದಿ ಗೊತ್ತಿಲ್ಲ. ಅಳಂದ್ ಕಾಲೇಜ್ ಪ್ರಾರಂಭ ಮಾಡೋದಕ್ಕೆ ಅವರೇನೆ ಹೋಗಿದ್ರು 10 ತಿಂಗಳು. ಆಮೇಲೆ ಎಲ್ಲೆಲ್ಲಿ ಕಾಲೇಜುಗಳಿಗೆ ಅವಶ್ಯಕತೆ ಇತ್ತು ಅವ್ರನ್ನ ಕಳಿಸಿದ್ರು. ಮರಗೋಡು ಕಾಲೇಜಿಗೆ ಅವ್ರನ್ನ ಕಳಿಸಿದ್ರು, MSA ಕಾಲೇಜಿಗೆ ಅವ್ರನ್ನ ಕಳಿಸಿದ್ರು, ಲಾ ಕಾಲೇಜಿಗೆ ಅವ್ರನ್ನ ಕಳಿಸಿದ್ರು. ಉದ್ದೇಶ ಏನು ಅಂದ್ರೆ ಆಗಿನ ಅಧ್ಯಕ್ಷರಿಗೆ ಅವ್ರ ಮೇಲೆ ನಂಬಿಕೆ ಇತ್ತು. ಆ ಕಾಲೇಜುಗಳ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು, ಆ ಕಾಲೇಜುಗಳು ಪರಿಶುದ್ಧಗೊಳ್ಳಬೇಕು, ಆ ಕಾಲೇಜುಗಳು ಉದ್ಧಾರ ಆಗ್ಬೇಕಂದ್ರೆ ಯಾರಂದ್ರೆ ಮೊದಲು ವಿಶ್ವನಾಥ್ ಸರ್ ಕಾಣ್ತಿದ್ರು, ಆಮೇಲೆ ಬಡ ಸರ್ ಕಾಣ್ತಿದ್ರು. ಅಂದ್ರೆ ನಮ್ಮ ಅಧ್ಯಕ್ಷರಿಗೆ ಒಂದು ನಂಬಿಕೆ, ಇವ್ರನ್ನ ಕಳಿಸಿದ್ರೆ ಕಾಲೇಜು ಉದ್ಧಾರ ಆಗ್ತದೆ, ಸುಧಾರಣೆ ಆಗ್ತದೆ, ಅಭಿವೃದ್ಧಿ ಆಗ್ತದೆ ಅನ್ನುವಂತ ನಂಬಿಕೆಯನ್ನ ಇವತ್ತಿಗೂ ಉಳಿಸ್ಕೊಂಡ್ ಬಂದಿದ್ದಾರೆ. ಅವ್ರು ಎಲ್ಲ ಅಧ್ಯಕ್ಷರು ಅಲ್ಲಿಂದ ರಾಂಪುರಿಯಿಂದ ಹಿಡ್ಕೊಂಡು ಇವತ್ತು ನಮೋಶಿಯವರಿಗೆ ಎಲ್ಲರೂ ಇವರನ್ನ ಗೌರವಿಸ್ತಾರೆ. ನಾವ್ ಎಲ್ಲರ ಹತ್ರ ಹೋಗಿದ್ವಿ, ಬಹಳ ಅಭಿಮಾನದಿಂದ ಇವರ ಹೆಸರನ್ನ ತಗೊಳ್ತಾರೆ. ಹೀಗಾಗಿ ಇವತ್ತು ಭೀಮಳ್ಳಿಯವರು, ನಮ್ಮ ಸನ್ಮಾನ್ಯ ಭೀಮಳ್ಳಿಯವರು ವೇದಿಕೆ ಮೇಲಿದ್ದಾರೆ. ಅವರ ಗೆಳೆಯರು ಹೌದು, ಅವರ ಅಧ್ಯಕ್ಷರು ಹೌದು, ಅವರ ಆತ್ಮೀಯರು ಹೌದು. ಕೆಲವ್ರ ಬಗ್ಗೆ ನಾವು ಬೇರೆ ಬೇರೆ ಮಾತು ಕೇಳ್ತೀವಿ. ಇವರು ಅಜಾತ ಶತ್ರು. ವಿಶ್ವನಾಥ್ ಸರ್ ಯಾರು ಬೈದದ್ದು ನಾನು ನನ್ನ ಜೀವಮಾನದಾಗ ಕೇಳಿಲ್ರಿ, ಬೇರೆಯವ್ರಿಗೆ ಬೈಯೋದು ಕೇಳಿದ್ರು ಅವರಿಗೆ ಇವರಿಗೆ. ಆದ್ರೆ ಇವತ್ತು ನಾನು ಬಹಳ ಜನರ ಸಂಪರ್ಕದಲ್ಲಿ ಇದ್ದೀನಿ. ಒಬ್ಬರ ಕೈಯಿಂದನೂ ಟೀಕೆ ಮಾಡಿಸಿಕೊಳ್ಳದೆ ಯಾರಾದ್ರೂ ಒಬ್ಬರು ಪ್ರಿನ್ಸಿಪಾಲ್ ಇವತ್ತಿದ್ರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ವಿಶ್ವನಾಥ್ ಸರ್ ಒಬ್ಬರು ಮಾಡ್ತಾರೆ. ಇದು ನಿಮ್ಮ ಅನುಭವನೇ ಇರ್ಬೇಕ್ರಿ. ಇಂಥ ಒಬ್ಬ ಮಹಾನ್ ವ್ಯಕ್ತಿಗೆ ಒಂದು ಅಭಿನಂದನಾ ಗ್ರಂಥ ತರಬೇಕು ಅನ್ನುವಂತ ಇಚ್ಛೆ ನನಗೆ ಬಹಳ ವರ್ಷಗಳಿಂದ ಇತ್ತು. ನಾನು ಸುರ್ಪುರದಿಂದ ಚಿಂಚೋಳಿಗೆ ಹೋದೆ, ಚಿಂಚೋಳಿಯಿಂದ ಬೀದರ್ಗೆ ಹೋದೆ, ಬೀದರ್ನಿಂದ ಗುಲ್ಬರ್ಗಕ್ಕೆ ಬಂದಲ್ರಿ. ಅವಾಗಿನಿಂದ ನನ್ನ ತಲೆಯಲ್ಲಿತ್ತು. ನನ್ನ ಜೊತೆಗೆ ಈಶ್ವರಯ್ಯ ಸೇರ್ಕೊಂಡ MSI. ನಾನು ಹೇಳಿದೆ ಈಶ್ವರಯ್ಯಗೆ, ನೋಡಪ್ಪ ನೀನು ಒಳ್ಳೆ ಸಂಪಾದಕ ಇದ್ದಿ, ವಿಶ್ವನಾಥ್ ಸರ್ ಒಂದು ಅಭಿನಂದನಾ ಗ್ರಂಥ ಮಾಡೋಣ ಸರ್ ಅಂದ್ರು. ಬಡ ಸರ್ದು ಮಾಡಿದ್ರು, ಅಕೋನಿ ಸರ್ದು ಮಾಡಿದ್ರು. ಇನ್ನೇನು ವಿಶ್ವನಾಥ್ ಸರ್ ಜವಾಬ್ದಾರಿ ತಗೋಬೇಕನ್ನಷ್ಟಿಗೆ ಕೊರೋನಾ ಬಂದು ನಮ್ಮ ಅತ್ಯಂತ ಆತ್ಮೀಯ ಒಬ್ಬ ವಿದ್ಯಾರ್ಥಿ ಮತ್ತು ಬಹಳ ಮೇಧಾವಿ ಕಾಲನ ಕರೆಗೆ ಹೋಗ್ಬಿಟ್ರು. ಇವತ್ತೇನಾದ್ರೂ ಇದ್ರೆ ಬಹಳ ಸಂತೋಷ ಪಡ್ತಾ ಇದ್ರು. ಈಶ್ವರಯ್ಯ ಇವತ್ತೇನಾದ್ರೂ ಇದ್ರೆ ಬಹಳ ಅತ್ಯಂತ ಹೆಚ್ಚು ಸಂತೋಷ ಪಡುವ ವ್ಯಕ್ತಿ ಅವರಾಗಿದ್ರು. ಈ ಗ್ರಂಥದಲ್ಲಿ ಅವರದು ಮಹತ್ವದ ಪಾತ್ರ ಇರ್ತಿತ್ತು.
ಇಲ್ಲ. ಇವತ್ತು ಅನೇಕರಿಲ್ಲ, ವಿಶ್ವನಾಥ್ ಸರ್ ಜೊತೆ ಕೆಲಸ ಮಾಡಿದವರು ಇಲ್ಲ, ಸಹೋದ್ಯೋಗಿಗಳಿಲ್ಲ, ಅವರು ಅನೇಕ ವಿದ್ಯಾರ್ಥಿಗಳು ಇಲ್ಲ. ಇವತ್ತು ಮದನ್ ಗೋಪಾಲ್ ನಾಯಕರನ್ನ ನೆನೆಸ್ಕೋಬೇಕು. ನಾನು ಸುಪ್ರದಲ್ಲಿದ್ದೆ, ಅವರು 3 ಬಾರಿ MLA ಆಗಿ 1 ಸಲ ಮಿನಿಸ್ಟರ್ ಆಗಿದ್ರು. ಅವ್ರ ಸನ್ಮಾನ ಕರೆದ್ವಿ ನಾವು. ಮಿನಿಸ್ಟರ್ ಆದಾಗ ಬಂದ್ರು, ಅವ್ರಿಗೆ ಸಿಗರೇಟ್ ಸೇದ ಚಟ ಮಾಡ್ರೆ ಸಿಗರೇಟ್ ಸೇದಕ್ಕೆ ವಿಶ್ವನಾಥ್ ಸರ್ ಬಂದ್ರು, ನನ್ನಂತ ಸಿಗರೇಟ್ ಒಕ್ಕಟ್ಟು ಬಾಯಿ ತೊಳ್ಕೊಂಡು ಅವ್ರು ಎದುರುವುದು. ವಿಚಾರ ಮಾಡಿ, ಒಬ್ಬ ಮಂತ್ರಿ. ಯಾಕೆ ಅಂದ್ರೆ ಇವರೇ ರೂಪಿಸಿದಂತ ಒಂದು ಶಿಲ್ಪಿ. ಮದನ್ ಗೋಪಾಲ್ ನಾಯಕರು ಒಂದು ಬಹಳ ಧಾಡಿಸಿ ನಾಯಕರಾಗಿದ್ರು, ವಿದ್ಯಾರ್ಥಿ ನಾಯಕರು. ಅವ್ರು ಏನಾದ್ರು MLA ಆಗ್ಲಿಕ್ಕೆ, ಮಿನಿಸ್ಟರ್ ಆಗ್ಲಿಕ್ಕೆ ಬಹುದೊಡ್ಡ ಪಾತ್ರ ಏನಿಲ್ಲ, ಅವರೇ ಹೇಳಿದ್ದು. ಇವತ್ತು ವಿಶ್ವನಾಥ್ ಸರ್ ಸುರಪುರದಲ್ಲೇ ಅನೇಕರನ್ನ ರೂಪಿಸಿದ್ರಿ. ಯಾರಲ್ಲಿ ರಾಜಕೀಯ ಗುಣಗಳಿವೆ, ರಾಜಕೀಯ ನಾಯಕರನ್ನು ರೂಪಿಸಿದ್ರು. ಯಾರಲ್ಲಿ ಮೇಧಾವಿಗಳಿದ್ದಾರೆ, ಪ್ರೊಫೆಸರ್ ಮಾಡಿದ್ರು. KPSC ಚೇರ್ಮನ್ ಮಾಡಿದ್ರಿ ನಮ್ಮ ಭೀಮಣ್ಣವರಿಗೆ. ಇವತ್ತು ಒಂದು ಲೇಖನದಲ್ಲಿ ಓದ್ತೆ, ನಮ್ಮ ಮೂಗಾರ್ ಸರ್ ಬರ್ತಾರೆ. ಅವರು ಪ್ರಧಾನ ಕಾರ್ಯದರ್ಶಿ ಇದ್ರು, ಯಾವುದೋ ಕಾರಣಕ್ಕೆ ರಾಜೀನಾಮೆ ಕೊಟ್ರಂತ. ಕರೆದರಂತ, ನೀನು ನಾರಾಜ್ ಆಗ್ಬೇಡ, ನೀ ಬಹಳ ಬುದ್ಧಿವಂತ ಇದ್ದಿ, ರಾಜಕಾರಣ ಬೇಡ ನಿನಗೆ, ನೀನು ಬಹಳ ಮೇಧಾವಿ ಇದ್ದೆ ಅಂತ ಅವ್ರ ಮುಂದೆ ಜೇಡಿ ಆದ್ರು ಲೆಕ್ಕ ಹಾಕಿ. ನಮ್ಮ ಇಲಾಖೆಯ ಮುಖ್ಯಸ್ಥರಾಗಿ ನಿವೃತ್ತರಾದ್ರು, ಬಹುದೊಡ್ಡ ಇತಿಹಾಸ ತಜ್ಞರು. ವಿಶ್ವನಾಥ್ ಸರ್ ಗೊತ್ತಿತ್ತು ಯಾವ ಹುಡುಗನಲ್ಲಿ, ಯಾವ ಹುಡುಗಿಯಲ್ಲಿ ಏನು ಪ್ರತಿಭೆ ಇದೆ. ನೋಡಿ, ಕ್ರೀಡಾಪಟುಗಳನ್ನ ರೂಪಿಸಿದ್ರು, ರಾಜಕಾರಣಿಗಳನ್ನ ರೂಪಿಸಿದ್ರು, ವ್ಯಾಪಾರಿಗಳನ್ನ ರೂಪಿಸಿದ್ರು, ಪ್ರೊಫೆಸರ್ಗಳನ್ನ ರೂಪಿಸಿದ್ರು, ಆಡಳಿತಗಾರರನ್ನ, ನಮ್ಮಂತವರನ್ನ ರೂಪಿಸಿದ್ರು. ಅವರೆಲ್ಲ ಸಹೋದ್ಯೋಗಿಗಳು ಅವರಿಗೆ ಕೃತಜ್ಞರು. ನಮಗೆ ಒಂಥರ ಭಯ ಮಿಶ್ರಿತ ಗೌರವ ರೀ. ಅಲ್ಲಿ ನಾನು 2 ವರ್ಷ ಅವ್ರ ಕೈ ಕೆಲಸ ಮಾಡಿದೆ. ಅವಾಗ ತಾನೇ ನನ್ನ ಮದುವೆ ಆಗಿತ್ರಿ. ನಾನು ಸ್ವಲ್ಪ ಅಪ್ ಅಂಡ್ ಡೌನ್ ಮಾಡ್ತಿದ್ದೆ. 1 ದಿವಸ ಲೇಟ್ ಆಗಿ ಬಂದೆ. ಅವ್ರಿಗೆ ಏನೋ ಅಲ್ಲಲ್ರಿ, ನನ್ನ ಕ್ಲಾಸ್ನಾಗ ಹೋಗಿ ನಿಂತು ಬಿಟ್ಟರು. ನನಗೆ ಗಾಬರಿ ಆಯ್ತು. ನನ್ನ ಕ್ಲಾಸ್ನಾಗ ವಿಶ್ವನಾಥ್ ಸರ್ ಹೋಗಿ ನಿಂತಾರ, ನಾವು ಹೊರಗೆ ನಿಂತವ್ರು ಕ್ಲಾಸ್ ಮುಗಿತಾರ. ಹೊರಗೆ ಬಂದ್ರು ಏನಲ್ಲಿಲ್ರಿ, ಹಿಂದಾಗಿ ಮನಸ್ಸು ನಾವು ಹೋಗಿ ಬೆಟ್ಟಾರೆ. ಸ್ವಲ್ಪ ಬೇಗ ಬಂದ್ರೆ ಚೆನ್ನಾಗಿರ್ತದೆ ಅಷ್ಟೇ. ಅವ್ರು ಯಾರಿಗೂ ಮೆಮೊ ಕೊಟ್ಟದ್ದು ನೋಡಿಲ್ಲ, ಬೈದದ್ದು ನೋಡಿಲ್ರಿ. ಯಾರಿಗಾರ ಬೈದಾರೆ ಅಂದ್ರೆ ಬಹಳ ಲೀವ್ ತಗೊಂಡ. ನಮ್ಮ ಇಟ್ಟಿನ್ ಸರ್ ಹೇಳಿದ್ರು ಒಂದ್ಸಲ, ಲೇಟ್ ಆಗಿತ್ತು ಲೀವ್ ಕೊಡ್ರಿ. ಒಬ್ಬ ಪ್ರಿನ್ಸಿಪಾಲ್ ಮಾಡಬೇಕಾದ ಕೆಲಸ. ಒಬ್ಬ ಪ್ರಿನ್ಸಿಪಾಲ್ ದಕ್ಷ ಶಿಸ್ತಿದ್ರೆ ಅದು ಮಾಡಿಸ್ಬೇಕು ತನ್ನ ಸಹೋದ್ಯೋಗಿಗಳಿಗೆ. ಇದ್ರು ನಮ್ಮಲ್ಲಿ ಕೆಲವರು ಎಡವಂಟ್ ಇದ್ರಿ, ಅವರನ್ನು ಕೂಡ ಅವ್ರು ನಿಭಾಯಿಸ್ತಿದ್ರು. ಇರ್ತಾರೆ ಎಲ್ಲ ಕಾಲಕ್ಕೂ ಕೆಲವು ಪ್ರಾಧ್ಯಾಪಕರು ಸ್ವಲ್ಪ ಏತಿ ಅಂದ್ರೆ ಪ್ರೀತಿ ಅನ್ನೋರು ಇರ್ತಾರೆ. ಅಂತವರನ್ನು 5 ಕಾಲೇಜಿನಲ್ಲಿ ನಿಭಾಯಿಸಿದ ಕೀರ್ತಿ ನಮ್ಮ ವಿಶ್ವನಾಥ್ ಸರ್ದಿ. ಅಂದ್ರೆ ಮೇಧಾವಿಗಳನ್ನು ನಿಭಾಯಿಸಿದ್ರು. ಹುಡುಗರು ಎಂತಿಂತ ಹುಡುಗರು ಗೊತ್ತಾ, ಸುರ್ಪುರ ನೀವು ನೋಡ್ಬೇಕ್ರಿ, ಪ್ರಖ್ಯಾತಿ ನಿಂತು ಕುಖ್ಯಾತಿ ನಿಂತ್ರಿ. ನಾನು ಸುರ್ಪುರಕ್ಕೆ ಹೋಗ್ಬೇಕಲ್ಲಿ ಕೆಲವ್ರು ನಕ್ರು. ನಾನು ಅವಾಗ ಬ್ಯಾಚುಲರ್ ಬೇರೆ, ಸುರ್ಪುರಕ್ಕೆ ಹೋಗ್ಲಕತ್ತಿದ್ದಿ ಅಂದ್ರು. ಇಲ್ಲ, ವಿಶ್ವನಾಥ್ ಸರ್ ಮೇಲೆ ಹೋಗ್ಲಕತ್ತೀನಿ ಅಂದೆ. ಯಾಕಂದ್ರೆ ಸುರ್ಪುರದ ಪ್ರಖ್ಯಾತಿ ವಿಶ್ವನಾಥ್ ಸರ್ ಕೂಡ ಕಾರಣ. ಇವತ್ತು ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಸುರ್ಪುರಕ್ಕೆ ಏನಾದ್ರೂ ಒಳ್ಳೆ ಹೆಸರು ಇವತ್ತು ಬಂದಿದ್ರೆ ಅದರಲ್ಲಿ ಅನೇಕ ಹೆಸರಿದೆ. ಮಹಾರಾಜರಿದ್ದಾರೆ, ಊರಿನ ನಾಯಕರಿದ್ದಾರೆ. ಏನಾದ್ರೂ ಒಬ್ಬ ಮಹಾನ್ ಬುದ್ಧಿಜೀವಿ ಏನಾದ್ರೂ ಸುರ್ಪುರದ ದೊಡ್ಡ ಹೆಸರು ತಂದಿದ್ರೆ ನಮ್ಮ ವಿಶ್ವನಾಥ್ ಸರ್ ಒಪ್ಕೊಳ್ತಾರೆ. ಶಿಕ್ಷರಿದ್ದಾರೆ, ವೇದಿಕೆ ಮೇಲಿದ್ದಾರೆ. ವೇದಿಕೆ ಅಂದ್ರೆ ಒಂದು ಊರಿಗೆ, ಒಂದು ಕಾಲೇಜಿಗೆ ಒಂದು ಬಹುದೊಡ್ಡ ಹೆಸರು ತರೋಕೆ ವಿಶ್ವನಾಥ್ ಸರ್ ಕಾರಣ ಆಗ್ತಾರೆ. ಅಡಲ್ ಕಾಲೇಜ್ ಪ್ರಾರಂಭ ಮಾಡಿದ್ರು, ಶಾಬಾದ್ ಕಾಲೇಜ್ ಸುಧಾರಿಸಿದ್ರು, MSI ಕಾಲೇಜ್ 10 ವರ್ಷ ಆದ್ರೂ ಸುಧಾರಿಸಿದ್ರು. ಗೊತ್ತಲ್ಲ ನಿಮ್ಗೆ MSI ಕಾಲೇಜ್ ಹೆಂಗಿತ್ತು ಅಂತ? ನಮ್ಗೆಲ್ಲ ಗೊತ್ತು. ಹೀಗೆ ಇವತ್ತು ನಿಮ್ಮೆದುರು ಕೂತ್ಕೊಂಡಿದ್ದಾರೆ. ಇಂಥ ಮಹಾನ್ ವ್ಯಕ್ತಿ ಬಗ್ಗೆ 1-2 ಕೊಟೇಶನ್ ತಗೊಂಡ್ಬಂದಿದ್ರಿ. ನಾ ಇಂಗ್ಲಿಷ್ನ ಒಂದು ಕೊಟೇಶನ್ ಅದ್ರದ್ದು ನಮ್ಮ ಹುಡುಗಿ ಸರ್ ಹೇಳ್ತಿರ್ತಾರೆ. ಬಂದಾರಿದ್ರೆ ಹುಡುಗಿ ಸರ್ ಬರ್ಬೇಕಾಗಿತ್ತು, ಎಲ್ಲೋ ಬಿಸಿ ಇದ್ದಾರೆ. ಸಮ್ ಆರ್ ಬಾರ್ನ್ ಗ್ರೇಟ್, ಸಮ್ ಅಚೀವ್ ಗ್ರೇಟ್ನೆಸ್, ಆನ್ ಸಮ್ ಗ್ರೇಟ್ನೆಸ್ ಇಸ್ ಥರ್ಸ್ಟ್ ಅಪಾನ್. ಕೆಲವರು ಹುಟ್ಟುತ್ತಲೇ ಗ್ರೇಟ್ ಆಗ್ತಾರೆ. ಯಾರ್ದೋ ಮಗ ಹುಟ್ಟಿರ್ತಾರೆ, ರಾಜನ ಮಗನೋ, ಮುಖ್ಯಮಂತ್ರಿ ಮಗನೋ, ಅಥವಾ ಬಹುದೊಡ್ಡ ಶ್ರೀಮಂತರ ಮಗನಾಗಿ ಹುಟ್ಟಿ ಬಿಡ್ತಾರೆ. ಅವರು ಸಹಜವಾಗಿ ದೊಡ್ಡವರಾಗಿ ಬಿಡ್ತಾರೆ. ಇನ್ನೊಬ್ರು ಸಮ್ ಅಚೀವ್ ಗ್ರೇಟ್ನೆಸ್, ತಮ್ಮ ಸ್ವಪ್ರಯತ್ನದಿಂದ, ಕಷ್ಟದಿಂದ ಗ್ರೇಟ್ ಆಗ್ತಾರೆ. ನಮ್ಮ ವಿಶ್ವನಾಥ್ ಸರ್ ಅಂತವ್ರು. ಇನ್ನು ಕೆಲವರು ಆನ್ ಸಮ್ ಗ್ರೇಟ್ನೆಸ್ ಇಸ್ ಥರ್ಸ್ಟ್ ಅಪಾನ್. ಅವಾಗ ಗ್ರೇಟ್ ಯಾಕಾಗ್ತಾನೆ ಅಂದ್ರೆ ಜನ ಗ್ರೇಟ್ ಅಂತ ಭಾವಿಸ್ಬಿಡ್ತಾರೆ. ರಾಜರ ಮಗನಿಗೆ ಗ್ರೇಟ್ ಅನ್ನಲೇಬೇಕು, ಶ್ರೀಮಂತರ ಮಗನಿಗೆ ನಾವು ಗ್ರೇಟ್ ಅನ್ನೇಬೇಕು, ಮುಖ್ಯಮಂತ್ರಿ ಮಗನಿಗೆ ಗ್ರೇಟ್ ಅನ್ನೇಬೇಕು. ಜನರೇ ಒಪ್ಕೊಂಡ್ಬಿಟ್ಟಿರ್ತಾರೆ. ಧಣಿ ಧಣಿ ಧಣಿ, ನಾಯಕರೇ ನಾಯಕರೇ, ಥರ್ಸ್ಟ್ ಅಪಾನ್. ಅವ್ರ ಮ್ಯಾಗ ಹೇರಲ್ಪಟ್ಟಿರ್ತದೆ. ಅವ್ರಿಗೆ ಬೇಕೋ ಬೇಡ ಗೊತ್ತಿಲ್ಲ. ಆ ದೊಡ್ಡ ದೊಡ್ಡವ್ರ ಮಕ್ಕಳ ಮ್ಯಾಗ ದೊಡ್ಡ ಸ್ಥಿತಿಗೆ ತಾನೇ ಬಂದ್ಬಿಡ್ತದ್ರಿ. ಆದ್ರೆ ಹೂ ಅಚೀವ್ಡ್ ಗ್ರೇಟ್ನೆಸ್. ಅದರಲ್ಲಿ ಬಹುದೊಡ್ಡ ಉದಾಹರಣೆ ಅಂದ್ರೆ ನೋಡಿ, ಅತ್ಯಂತ ಬಡ ಹುಡುಗ ಒಂದು ಬಹುದೊಡ್ಡ ಹುದ್ದೆ ಪ್ರಾಚಾರ್ಯನಾಗಿ ಅವರು ಬರ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಅಕ್ಕೋಣೆ ಸರ್ ಬರ್ತಾರೆ, ಓದ್ಬೇಕು. ಬಹಳ ಅದ್ಭುತ ಅವರ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಒಬ್ಬ ಹಳ್ಳಿಯಿಂದ ಬಂದಂತ ಹುಡುಗ ದಿಲ್ಲಿವರೆಗೂ ಹೋದ್ರಿ, UGC ವರೆಗೂ ಹೋದ್ರು. ಅಂದ್ರೆ ಹಳ್ಳಿಯಿಂದ ದಿಲ್ಲಿಗೆ ಅಂತ ಸುಮ್ಮನೆ ಗಾದೆ ಮಾತಲ್ರಿ. ಹಳ್ಳಿಯ ಹುಡುಗ ದಿಲ್ಲಿ ಮುಟ್ಟಿ ಬಂದ.
ಅದು ಸುಮ್ಮನೆ ಆಗಲ್ರಿ. ರಾಮ್ಪುರಿ ಅವರ ಆಶೀರ್ವಾದ ಇತ್ತು, ನಂತರ ಬಂದ ಅಧ್ಯಕ್ಷರ ಒಂದು ಪ್ರೇರಣೆ ಇತ್ತು, ಆದ್ರೆ ಅವರ ಸಾಮರ್ಥ್ಯ, ಪ್ರತಿಭೆ, ಅವರ ಗುಣ, ಅವರ ಜೀವನ ಮೌಲ್ಯಗಳು. ಈ ಸಂದರ್ಭದಲ್ಲಿ ಚೌದಾಪುರಿ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮ ರಾಜಶೇಖರ ಶಿವಾಚಾರ್ಯರು, ಮಾಜಿ ಶಾಸಕ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಸುರೇಶ್ ಸಜ್ಜನ್, ಪ್ರಫುಲ್ ನಮೋಶಿ, ವ್ಯಕ್ತಿತ್ವ ವಿಕಾಸ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಯರಾಜ್ ಬಿ ಪಾಟೀಲ್ ಓಕಳಿ, ವಿಶ್ವರೂಪ ಅಭಿನಂದನಾ ಸಂಪುಟ ಪ್ರಧಾನ ಸಂಪಾದಕ ಡಾಕ್ಟರ್ ಸಿದ್ದರಾಮ ಹೊನ್ಕಲ್, ಡಾಕ್ಟರ್ ಶರಣಬಸಪ್ಪ ಮಡ್ಡನ್ಕೇರಿ, ಅಪ್ಪಾರಾವ್ ಅಕ್ಕೋಣಿ, ಪ್ರೊಫೆಸರ್ ಎಸ್.ಎಲ್. ಪಾಟೀಲ್, ಪ್ರೊಫೆಸರ್ ಕೆ. ವಿಶ್ವನಾಥ್ ಅವರ ಅಭಿನಂದನಾ ಸಮಿತಿ ಪದಾಧಿಕಾರಿಗಳು, ಪ್ರೊಫೆಸರ್ ಕೆ. ವಿಶ್ವನಾಥ್ ಅವರ ಅನುಯಾಯಿಗಳು ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಚಿತ್ತಾಪುರದಲ್ಲಿ ಭೀಮನಡಿಗೆ ಪಥಸಂಚಲನ ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತೀಯ ದಲಿತ ಪ್ಯಾಂಥರ್ ಸಂಘಟನಾ ರಾಜ್ಯಾಧ್ಯಕ್ಷ ಮಲ್ಲಪ್ಪ ಹೊಸಮನಿ ತಿಳಿಸಿದ್ದಾರೆ. ಸಚಿವ ಪ್ರಿಯಾಂಕ ಖರ್ಗೆ ಕ್ಷೇತ್ರದಲ್ಲಿ ನಾಳೆ ದಲಿತ ಸಂಘಟನೆಗಳ ಪಥಸಂಚಲನ, ಆರ್ಎಸ್ಎಸ್ ಪಥಸಂಚಲನ ಬಳಿಕ ಇದೀಗ ಚಿತ್ತಾಪುರದಲ್ಲಿ ದಲಿತ ಸಂಘಟನೆಗಳ ಪಥಸಂಚಲನ ಸಂವಿಧಾನ ರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಚಿತ್ತಾಪುರದಲ್ಲಿ ನಾಳೆ ಭೀಮನಡಿಗೆ ಪಥಸಂಚಲನ ನಡೆಯಲಿದೆ. ಚಿತ್ತಾಪುರ ಪಟ್ಟಣದ ಚಿತ್ತಾವಲ್ಲಿ ಸರ್ಕಲ್ನಿಂದ ಆರಂಭವಾಗುವ ರೂಟ್ ಮಾರ್ಚ್ ನಾಗಾವಿ ಸರ್ಕಲ್, ಭುವನೇಶ್ವರಿ ಸರ್ಕಲ್, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೃತ ಮಾರ್ಗವಾಗಿ ಬಜಾಜ್ ಕಲ್ಯಾಣ ಮಂಟಪದವರೆಗೆ ಭೀಮನಡಿಗೆ ಪಥಸಂಚಲನ ನಡೆಯಲಿದೆ. ಪಥಸಂಚಲನದಲ್ಲಿ 400 ಜನ ಭಾಗಿ, ಕಾರ್ಯಕ್ರಮದಲ್ಲಿ 5,000 ಜನ ಭಾಗಿಯಾಗಲಿದ್ದಾರೆ. ಬಳಿಕ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಸಂವಿಧಾನ ಸಮರ್ಪಣೆ ಸಮಾವೇಶದಲ್ಲಿ ವಿವಿಧ ಮಠಾಧೀಶರು, ವಿವಿಧ ಸಂಘಟನೆಗಳ ಮುಖಂಡರು ಸೇರಿ 5,000 ಜನ ಭಾಗಿಯಾಗುವ ನಿರೀಕ್ಷೆ ಇದೆ ಎಂದರು. ಚಿತ್ತಾಪುರ ಪಟ್ಟಣದಲ್ಲಿ ನಾಳೆ ದಿನಾಂಕ 1/12/2026 ಬೆಳಗ್ಗೆ 12 ಗಂಟೆಗೆ ಒಂದು ಪಥಸಂಚಲನ ಕಾರ್ಯಕ್ರಮ, ಭೀಮನಡಿಗೆ ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಈ ಒಂದು ಭೀಮನಡಿಗೆ ಕಾರ್ಯಕ್ರಮ ನಾವು 26ನೇ ತಾರೀಕು ಸಂವಿಧಾನ ಸಮರ್ಪಣೆ ದಿನದ ಅಂಗವಾಗಿ 26ನೇ ತಾರೀಕು ಕಾರ್ಯಕ್ರಮ ಮಾಡಬೇಕಾಗಿತ್ತು. ಅನಿವಾರ್ಯ ಕಾರಣ ಮುಂದೂಡಿ ಒಂದು ಸಂವಿಧಾನ ಸಮರ್ಪಣೆ ನಿಮಿತ್ತವಾಗಿ ಒಂದು ಚಿತ್ತಾಪುರ ಪಟ್ಟಣದ ಚಿತ್ತಾವಲಿ ಚೌಕದಿಂದ ಭುವನೇಶ್ವರಿ ಚೌಕ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಚೌಕು ಮತ್ತು ಬಸವೇಶ್ವರ ಸರ್ಕಲ್ ಮುಖಾಂತರ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಸಮಾರೋಪ ಸಮಾರಂಭವನ್ನು ಮಧ್ಯಾಹ್ನ 2 ಗಂಟೆಗೆ ಹಮ್ಮಿಕೊಂಡಿದ್ದೆವು. ಈ ಒಂದು ಕಾರ್ಯಕ್ರಮಕ್ಕೆ ಜ್ಞಾನಪ್ರಕಾಶ್ ಸ್ವಾಮೀಜಿ ಮತ್ತು ಕೌಟಾ ಮಠದ ಶ್ರೀ ಬೆಲ್ದಾಳ್ ಶರಣರು ಮತ್ತು ನಮ್ಮ ಹೋರಾಟಗಾರರಾದಂಥ ಕೆ. ನೀಲಾ ಅವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮತ್ತು ಈ ಕಾರ್ಯಕ್ರಮ ವಿಶೇಷ RSSನವರು ಏನು ಕೇವಲ 300 ಜನ ತೆಗೆದುಕೊಂಡು ಒಂದು ಪಥಸಂಚಲನ ಮಾಡಿದರು. ಆದರೆ ಇವತ್ತು ಸಂವಿಧಾನ ಸಂರಕ್ಷಣಾ ಸಮಿತಿ ಚಿತ್ತಾಪುರ ವತಿಯಿಂದ ಸುಮಾರು 4 ಜನ ಸಮವಸ್ತ್ರದೊಂದಿಗೆ ಪಥಸಂಚಲನ ಪ್ರಾರಂಭವಾಗಿ ಈ ಕಾರ್ಯಕ್ರಮದಲ್ಲಿ ಸುಮಾರು 5,000 ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಒಂದು ಅಚ್ಚುಕಟ್ಟಾಗಿ ಚಿತ್ತಾಪುರ ಪಟ್ಟಣದಲ್ಲಿ ಅಲಂಕಾರವಾಗಿರತಕ್ಕಂಥ ಒಂದು ಪಟ್ಟಣ ಈಗಾಗಲೇ ಕಾರ್ಯಕ್ರಮವನ್ನು ಸಿದ್ಧಗೊಳಿಸಿದ್ದಾರೆ. ನಾಳೆ ಒಂದು ಬಹು ವಿಭಜನೆಯಿಂದ ಕಾರ್ಯಕ್ರಮ ನಡೆಸಲಾಗುತ್ತೆ. ಆದ ಕಾರಣ ಕಲಬುರಗಿ ಜಿಲ್ಲೆಯ ಮತ್ತು ಚಿತ್ತಾಪುರ ತಾಲೂಕಿನ ಇಡೀ ಕಲಬುರಗಿ ಜಿಲ್ಲೆಯ ಎಲ್ಲ ಪ್ರಗತಿಪರ ವಿಚಾರವಂತರು, ದಲಿತ ಪರ ಸಂಘಟನೆಗಳು ಮತ್ತು ಸಂವಿಧಾನ ಪರವಾಗಿರತಕ್ಕಂಥ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಪಥಸಂಚಲನ ಯಾವ ರೀತಿ ಇರ್ತದೆ ಕೈಯಲ್ಲಿ? ಪಥಸಂಚಲನ ಒಂದು ಭಾರತೀಯ ಬೌದ್ಧ ಮಹಾಸಭಾ ಸಂಘದ ನೇತೃತ್ವದಲ್ಲಿ ಒಂದು ಸಂವಿಧಾನದ ಪೀಠಿಕೆ ಮತ್ತು ಸಮವಸ್ತ್ರ ಅದೊಂದು ಡ್ರೆಸ್ ಕೋಡ್ ಮುಖಾಂತರ RSSಕ್ಕಿಂತ ವಿಶಿಷ್ಟವಾದಂಥ ಪಥಸಂಚಲನವನ್ನು ನಾಳೆ ಒಂದು ಐತಿಹಾಸಿಕವಾಗಿ ಚಿತ್ತಾಪುರ ಪಟ್ಟಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸರ್. ಯಾವ ಉದ್ದೇಶಕ್ಕೆ ಈ ಕಾರ್ಯಕ್ರಮ? ನಾವು ಮೊದಲಿನ ಹಿಡಿದು RSSನವರು ಚಿತ್ತಾಪುರದಲ್ಲಿ ಏನು ಪಥಸಂಚಲನ ಮಾಡ್ಬೇಕಂತೇಳಿ ಏನು ಮನವಿ ಕೊಟ್ಟಿದ್ದರು. ನಾವು ಅದೇ ದಿನ ಡೇಟ್ ಕೊಡ್ಬೇಕಂತೇಳಿ ನಾವು ಒಂದು ಮನವಿ ಕೊಟ್ಟಿದ್ದೆವು. ಆದರೆ ಜಿಲ್ಲಾಡಳಿತ ನಮಗೆ ಮನವಿ ಕೊಡಲಿಲ್ಲ. ಬರ್ತಕ್ಕಂಥ ದಿನಗಳಲ್ಲಿ ನಾವು 26ನೇ ತಾರೀಕು ಮಾಡ್ತೀವಿ ಅಂತೇಳಿ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದೆವು. ಅದಾದ ನಂತರ ಅವತ್ತಿನ ದಿನ ಅನಿವಾರ್ಯ ಕಾರಣ ಬಂದು ಅದು 1ನೇ ತಾರೀಕು ಒಂದು ಇಡೀ ಇತಿಹಾಸ ಚಿತ್ತಾಪುರ ಪಟ್ಟಣದಲ್ಲಿ RSS ಏನು ಕಾನೂನು ಉಲ್ಲಂಘನೆ ಮಾಡಿ ಕಾರ್ಯಕ್ರಮ ಮಾಡ್ತಾಯಿದ್ದರು. ಅವ್ರಿಗೆ ಕಾನೂನು ಏನಿದೆ ಎಂಬುದು ಚಿತ್ತಾಪುರ ಜನ ತೋರಿಸ್ಕೊಟ್ಟಿದ್ದಾರೆ. ಈಗ ಒಂದು ಚಿಕ್ಕ ಬ್ರೇಕ್. ಸಿದ್ದರಾಮಯ್ಯನವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಿದಂತೆ ಕುರುಬ ಸಮಾಜದ ಮುಖಂಡರು ಆಗ್ರಹ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್.
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಬ್ರೇಕ್ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯನವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಿದಂತೆ ಕುರುಬ ಸಂಘಟನೆ ಮುಖಂಡ ಗುರುನಾಥ್ ಪೂಜಾರಿ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆ ನೀಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಕೆಳಗಿಳಿಸಿದಂತೆ ಕುರುಬ ಸಮುದಾಯದ ಮುಖಂಡರು ಎಚ್ಚರಿಕೆ ನೀಡಿದರು. ಸಿದ್ದರಾಮಯ್ಯ ಅವರನ್ನು 5 ವರ್ಷ ಸಿಎಂ ಆಗಿ ಹೈಕಮಾಂಡ್ ಮುಂದುವರೆಸಬೇಕು. ಒಂದು ವೇಳೆ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಕುರುಬ ಸಮುದಾಯದ ತಿರುಗಿ ಬೀಳುತ್ತೆ. 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕುರುಬ ಸಮುದಾಯ ಕೆಲಸ ಮಾಡುತ್ತದೆ. ಹೀಗಾಗಿ ಯಾವ ಕಾರಣಕ್ಕೂ ಸಹ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದಂತೆ ಎಚ್ಚರಿಕೆ ನೀಡಲಾಯಿತು. ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಿಸಿದಂತೆ 30 ತಿಂಗಳು ಅಗ್ರಿಮೆಂಟ್ ಆಗಿರುವುದು ಕುರುಬರ ಸಂಘ ಖಂಡಿಸುತ್ತೆ. 2013-18 ಅವಧಿಯಲ್ಲಿ ಕೊಟ್ಟ 165 ಭರವಸೆಗಳನ್ನು ಸಿಎಂ ಸಿದ್ದರಾಮಯ್ಯ ಈಡೇರಿಸಿದ್ದಾರೆ. 2023ರಲ್ಲಿ ಕೊಟ್ಟಂತಹ ಪಂಚ ಗ್ಯಾರಂಟಿಗಳು ಈಡೇರಿಸಿದ್ದಾರೆ. ಇಂತಹ ದಕ್ಷ ಪ್ರಾಮಾಣಿಕ ಮುಖ್ಯಮಂತ್ರಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿದ್ದಾರೆ. ಕುರುಬ ಸಮಾಜ, ಹಿಂದುಳಿದ ಸಮಾಜ 70%ರಿಂದ 80% ಸಿದ್ದರಾಮಯ್ಯ ಬೆನ್ನಿಗಿದೆ ಎಂದರು. ಸಿದ್ದರಾಮಯ್ಯ ಸಾಹೇಬರನ್ನ 30 ತಿಂಗಳ ಅವಧಿಗೆ ಬದಲಾವಣೆ ಮಾಡ್ತೇವೆ ಅಂತಕ್ಕಂಥದ್ದು ಏನು ಸುದ್ದಿ ಮಾಧ್ಯಮದಲ್ಲಿ, ಟಿವಿದಲ್ಲಿ, ಪತ್ರಿಕೆಯಲ್ಲಿ ಬರ್ತಾ ಇದೆ. ಅದರ ಬಗ್ಗೆ ವಿಚಾರವನ್ನು ಮಾಡಲಿಕ್ಕೆ 28/11/2025ರಂದು ಬೆಂಗಳೂರಿನ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ವತಿಯಿಂದ ಸಭೆಯನ್ನು ಎಲ್ಲ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆಯನ್ನು ಕರೆದಿದ್ದರು ಅಂತಕ್ಕಂಥದ್ದು. ಆ ಸಭೆಯಲ್ಲಿ ಏನು ನಿರ್ಧಾರ ಆಗಿದೆ ಅಂತಂದರೆ, ಏನು 30 ತಿಂಗಳ ಅಗ್ರಿಮೆಂಟ್ ಆಗಿದೆ ಅಂತಕ್ಕಂಥದ್ದು ಟಿ ವಿಯಲ್ಲಿ ಬರ್ತಾ ಇರುವಂಥದ್ದು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಸಂಪೂರ್ಣವಾಗಿ ಖಂಡಿಸ್ತದೆ ಅಂತಕ್ಕಂಥದ್ದು. ಯಾಕೆ ನಾವು ಖಂಡಿಸ್ತೀವಿ ಅಂತಂದರೆ, 2013ರಿಂದ 18ರವರೆಗೆ 165 ಏನು ಆಶ್ವಾಸನೆ ಕೊಟ್ಟಿದ್ದರು ಸರ್ಕಾರದಲ್ಲಿ, ಅವೆಲ್ಲವನ್ನು ಈಡೇರಿಸಿರುವಂಥ ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳನ್ನು ಕೊಡುವುದರ ಮುಖಾಂತರ 2023 ನಂತರ 5 ಗ್ಯಾರಂಟಿಗಳ ಕೊಡುವುದರ ಮುಖಾಂತರ ಎಲ್ಲವನ್ನು ಈಡೇರಿಸಿರುವಂಥ ಸಿದ್ದರಾಮಯ್ಯನವರನ್ನು 30 ತಿಂಗಳು ಅಂತಂದು ಇಂಥ ದಕ್ಷ ಪ್ರಾಮಾಣಿಕ ಮುಖ್ಯಮಂತ್ರಿ ಎಂದೂ ಅವ್ರ ಕುಟುಂಬ ಏನದಂದ್ರೆ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ, ಸ್ವಜನ ಪಕ್ಷಪಾತ ಮಾಡಿಲ್ಲ, ಅಥವಾ ಎಲ್ಲ ಧರ್ಮಗಳನ್ನು ಒಂದುಗೂಡಿಸಿ ತೆಗೆದುಕೊಂಡು ಹೋಗುವಂಥ ಸಾಮರ್ಥ್ಯವಿರುವಂಥ ಏಕೈಕ ಮುಖ್ಯಮಂತ್ರಿಗಳನ್ನು ನೋಡಿ ಇವತ್ತು 2023ರಲ್ಲಿ ಕುರುಬ ಸಮಾಜ ಆಗಲಿ, ಹಿಂದುಳಿದ ಸಮಾಜ ಆಗಲಿ 70ರಿಂದ 80% ಏನದಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿದ್ದೇವೆ ಅಂತಕ್ಕಂಥದ್ದು. ಮಾಡಿದರೆ ಪ್ರಯುಕ್ತವಾಗಿ ಅವರು ಸಂಪೂರ್ಣವಾಗಿ 5 ವರ್ಷ ಇರಲೇಬೇಕು ಅಂತಕ್ಕಂಥ ಆಗ್ರಹ ಸಂಘದ್ದಿದೆ ಅಂತಕ್ಕಂಥದ್ದು. ಒಂದು ವೇಳೆ ಇದಕ್ಕೂ ಮೀರಿ ನೀವೇನಾದರೂ ಹೈಕಮಾಂಡ್ ನಿರ್ಧಾರವನ್ನು, ಕೆಟ್ಟ ನಿರ್ಧಾರವನ್ನು, ಇವ್ರಿಗೆ ತೆಗಿಬೇಕಂತಕ್ಕಂಥ ನಿರ್ಧಾರವನ್ನು ತಗೊಂಡಿದ್ದಾರೆ ಅಂತಂದರೆ ತಾಲೂಕು ಮಟ್ಟದಿಂದ, ಹೋಬಳಿ ಮಟ್ಟದಿಂದ, ಜಿಲ್ಲಾ ಮಟ್ಟದವರೆಗೆ, ರಾಜ್ಯ ಮಟ್ಟದವರೆಗೆ ಇಡೀ ದೇಶದಾದ್ಯಂತ ಕುರುಬರ ಸಂಘ ಹಾಗೂ ಹಿಂದುಳಿದ ವರ್ಗ ಹೋರಾಟ ಮಾಡುವುದರ ಮುಖಾಂತರ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ ಅಂತಕ್ಕಂಥ ಸಂದೇಶವನ್ನು ನಾವು ತೋರಿಸ್ತೇವೆ. ಆದ್ದರಿಂದ ನಿನ್ನೆ ಒಂದು ಸಭೆ ಆಯಿತು, ಏನೋ ಸಂಧಾನ ಆದರೂ ಒಳ್ಳೆಯದೇ ಆಯಿತು. ನಾವು ಆ ಸಂಧಾನ ಆದರೂ ಒಳ್ಳೆಯದೇ ಆಯಿತು ಅಂತಕ್ಕಂಥದ್ದು ಯಾಕೆ ಹೇಳ್ತೇವೆ ಅಂತಂದರೆ, ಈ ಕಲಬುರಗಿ ಜಿಲ್ಲೆಯ AICC ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು,
ಸುರ್ಜೇವಾಲಾ ಸಾಹೇಬರು ಇವರೆಲ್ಲರೂ ಕೂಡಿಕೊಂಡು 5 ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಅಂತಕ್ಕಂಥ ಘೋಷಣೆಯನ್ನು ಕೂಡಲೇ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ನಾವು ಇವತ್ತು ಮಾಡ್ತೇವೆ ಅಂತಕ್ಕಂಥದ್ದು. ಒಂದೇ ಮಾಡಲಿಲ್ಲ ಅಂತಂದರೆ ಮುಂದೆ ಬರ್ತಕ್ಕಂಥ 2028ರ ಚುನಾವಣೆಯಲ್ಲಿ ಡೆಮೋಕ್ರಸಿಯಲ್ಲಿ 5 ವರ್ಷಕ್ಕೆ ಚುನಾವಣೆ ಮುಗಿಯಲ್ಲ, ಮುಂದೆ ಚುನಾವಣೆ ಬರ್ತದೆ. 2028ರಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಾವೆಲ್ಲ ಕೆಲಸ ಮಾಡ್ತೇವೆ ಅಂತ. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.